ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಲಕ್ಷ್ಮೀ ಕೃಪೆ ಬೇಕು ಅಂತ ಬಯಸುವಂಥವ್ರು, ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಕೋಜಗಾರ ಹುಣ್ಣಿಮೆ ಇರೋದ್ರಿಂದ ಲಕ್ಷ್ಮಿ ವಿಶೇಷವಾಗಿ ಸಂಚಾರದಲ್ಲಿರುವಂಥ ದೇವತೆ ಆಗ್ತಾಳೆ. ಪ್ರತಿಯೊಂದು ದೇವತೆಯಲ್ಲಿ ಯಾವ ರೀತಿ ಆಯಾಯ ದಿನಗಳಲ್ಲಿ ವಿಶೇಷವಾಗಿ ಸಂಚಾರದಲ್ಲಿ ಇರ್ತಾರೋ ಅದೇ ರೀತಿ ಇವತ್ತಿನ ದಿನ ಭೂಲೋಕದಲ್ಲಿ ಸಂಚಾರ ಮಾಡೋಕ್ಕೆ ಬಂದಿರುವಂತಹ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ವ್ರತ ಪೂಜೆಗಳು ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇವತ್ತಿನ ದಿನ ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ಫೋಟೋಗೆ ನೀವು ಯಾವ ರೀತಿ ಪೂಜೆಗಳನ್ನು ಮಾಡ್ತೀರೋ ಆ ರೀತಿಯೆಲ್ಲ ಪೂಜೆ ಮಾಡಿ ತುಪ್ಪದ ದೀಪಗಳನ್ನು ಬೆಳಗಿ ತದನಂತರ ಒಂದು ತಾಮ್ರದ ತಟ್ಟೆಯ ಒಳಗಡೆ ಒಂದು ವಿಳೆದೆಲೆನ ತಗೊಂಡು ಅದಕ್ಕೆ ನೀವು ಸಂಕಲ್ಪ ಮಾಡಿಕೊಂಡು ಒಂದು ಕಲಾವ ದಾರ ತಗೊಂಡು ಅದರಲ್ಲಿ 3 ಗಂಟನ್ನು ಹಾಕಿ ನಿಮಗೆ ಬಂದಿರುವಂತಹ ಯಾವುದಾದ್ರೂ ಒಂದು ಲಕ್ಷ್ಮೀ ಮಂತ್ರನ ಹೇಳ್ಕೊಂಡು ಓಂ ಶ್ರೀ ಮೈ ಮಹಾಲಕ್ಷ್ಮಿ ತಾಯೇ ನಮಃ ಅಂತೇಳಿ 3 ಗಂಟನ್ನು ಕಲರವ ದಾರದ ಗಂಟನ್ನು ಹಾಕಿ ವಿಳೆದೆಲೆಗೆ ಅದನ್ನು ನೀವು ಹಣ ಇಡುವಂತಹ ಜಾಗಕ್ಕೆ ನೀವು ಇವತ್ತಿನ ದಿನ ಅದನ್ನು ಇಡಬೇಕಾಗುತ್ತೆ. ಆ ಇಡೋದಕ್ಕಿಂತ ಮುಂಚೆ ನೀವು ವಿಶೇಷವಾಗಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ಅಕ್ಷತೆನ ಹಾಕಿ ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ, ಯಾವುದನ್ನ ನೀವು ಬಯಸ್ತೀರ ಲಕ್ಷ್ಮೀ ದೇವಿಯಿಂದ ಅಂತ ನೀವು ಅದನ್ನು ಹೇಳಿ ಆ ವಿಳೆದೆಲೆ ಮತ್ತು ಕಲರವ ದಾರನ ಕಟ್ಟಿರೋ ಅಂಥದ್ದನ್ನ ನೀವು ಹಣ ಇಡೋವಂಥ ಜಾಗದಲ್ಲಿ ಅಥವಾ ವ್ಯಾಪಾರ ಮಾಡ್ತಿರೋವಂಥ ಜಾಗದಲ್ಲಿ ಅಥವಾ ನೀವು ಎಲ್ಲಿ ಮಹಾಲಕ್ಷ್ಮಿನ ಇಟ್ಟರೆ ನಿಮ್ಮ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತ ನಿಮಗೆ ಅನಿಸುತ್ತೋ ಶುದ್ಧವಾದ ಜಾಗದಲ್ಲಿ ಅದನ್ನು ಇಡೋವಂಥದ್ದನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಸಂಜೆ ಸಮಯ ಅಂದರೆ ರಾತ್ರಿ ತನಕ ಸಮಯ ಇರುತ್ತೆ. ವಿಶೇಷವಾಗಿ ತಾಯಿಗೆ ಏನನ್ನೂ ಇಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ವಿಳೆದೆಲೆ, ಅಡಿಕೆ ಮತ್ತು ಸುಣ್ಣನ ಇಡ್ಬೋದು ಅಥವಾ ಪಾನ್ ಬೀಡ ಅಂತ ಸಿಗುತ್ತೆ. ಆ ಪಾನ್ ಬೀಡನ ನೀವು ಇವತ್ತಿನ ದಿನ ಇಡೋದ್ರಿಂದ ಮನೆಯಲ್ಲಿ ಯಾವತ್ತೂ ಸಂಪತ್ತು ಅನ್ನೋದು ಖಾಲಿ ಆಗೋದಿಲ್ಲ, ಅಭಿವೃದ್ಧಿ ಆಗ್ತಾ ಇರುತ್ತೆ. ಆ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಸೇರ್ತಾ ಹೋಗ್ತಾ ಇರ್ತಾರೆ. ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನೋಡಿ, ಶರತ್ ಪೂರ್ಣಿಮೆಯ ರಾತ್ರಿ ಅಮೃತ ಮಳೆ ಅನ್ನೋದು ಸುರಿತಾ ಇರುತ್ತೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ರಾತ್ರಿಯಲ್ಲಿ ಕೆಲವು ಗಂಟೆಗಳ ಕಾಲ ಚಂದ್ರನ ಬೆಳಕಿನಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ತುಂಬಾ ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ಪಾನ್ ಬೀಡನ್ನು ನಾವು ಯಾಕೆ ಇಡಬೇಕು ಅಂತಂದರೆ, ಶರತ್ ಪೂರ್ಣಿಮಾ ದಿನದಲ್ಲಿ ಲಕ್ಷ್ಮೀ ಆರಾಧನೆಯಲ್ಲಿ ನಾವು ಪಾನ್ ಬೀಡನ್ನು ಇಡೋದ್ರಿಂದ ಜನರಿಗೆ ಯಾವುದೇ ರೀತಿಯ ಸಂಪತ್ತು ಕೊರತೆ ಆಗ್ತಾ ಇದೆ ಅಂದರೆ ದುಡ್ಡು ಕಾಸು ಮನೆಗೆ ಸೇರ್ತಾ ಇಲ್ಲ ಅಂತ ಕಷ್ಟಪಡ್ತಾ ಇರೋವಂಥವ್ರು ಖಂಡಿತವಾಗ್ಲೂ ನೀವು ನಾನು ಹೇಳಿದಂತಹ ಈ ಪಾನ್ ಬೀಡನ ಅಥವಾ ವಿಳೆದೆಲೆ, ಅಡಿಕೆ ಅಥವಾ ಸುಣ್ಣ ಇಷ್ಟನ್ನು ಸೇರಿಸಿ ನೀವು ಪಾನ್ಗೆ ಹಾಕುವಂಥ ವಸ್ತುಗಳಿದ್ದರೆ ಆ ವಸ್ತುಗಳನ್ನು ವಿಳೆದೆಲೆ ಮೇಲೆ ಇಟ್ಟು ನೀವು ಅಮ್ಮನವರಿಗೆ ಇವತ್ತು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ತುಂಬುತ್ತೆ, ಯಾವತ್ತೂ ಖಾಲಿ ಆಗೋದಿಲ್ಲ. ಈ ರೀತಿ ಖಂಡಿತವಾಗ್ಲೂ ಇದೊಂದು ಸಣ್ಣ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನನಗೆ ಗೊತ್ತಿರೋಂಥ ಈ ಸಣ್ಣ ಮಾಹಿತಿನ ತಿಳಿಸಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.